ಫುಡ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟನೇ. ದಿನಕ್ಕೊಂದೊಂದು ಫುಡ್ನ ಮಾಡಿಕೊಂಡು ಎಂಜಾಯ್ ಮಾಡೋದ್ರ ಜೊತೆಗೆ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತ ಫುಡ್ ಬ್ಲಾಗ್ ಮಾಡೋರು ಎಷ್ಟೋ ಜನ ಸಿಗ್ತಾರೆ. ಅಂಥದ್ರಲ್ಲಿ ಪಾಸ್ಪೋರ್ಟ್ಸ್ ಮಾಡಿಸಿ ಫಾರಿನಿಗೆ ಹೋಗಿ ಅಲ್ಲಿದ್ದ ಫುಡ್ ಕಲ್ಚರ್ನ ಎಂಜಾಯ್ ಮಾಡೋರನ್ನ ಕೂಡ ನಾವು ನೋಡಿರ್ತೀವಿ. ಇನ್ನು ಫಾರಿನರ್ಸ್ ಕೂಡ ನಮ್ಮ ಇಂಡಿಯಾಗೆ ಬಂದುಬಿಟ್ಟು ಇಲ್ಲಿದ್ದ ಫುಡ್ ಕಲ್ಚರ್ನ ಎಂಜಾಯ್ ಮಾಡಿ ಇಲ್ಲೇ ಸೆಟಲ್ ಆದವ್ರನ್ನ ಕೂಡ ನೋಡಿರ್ತೀವಿ. ನಾನಿವತ್ತು ಹೇಳಕ್ಕೆ ಹೊರಟಿರೋದು ಅದೇ ರೀತಿ ಒಂದು ಫುಡ್ಡಿನ ಕತೆ. ನಮ್ಮ ದೇಸಿ ಫುಡ್ಗೆ ಫಾರಿನ್ ಟಚ್ ಅಪ್ ಕೊಟ್ಟಿದ್ದಾರೆ ಫಾರಿನ್ ಲೇಡಿ. ಹಾಗಾದರೆ ಯಾರವರು, ಯಾವ ಫುಡ್ಡು ಅಂತ ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಫುಡ್ ಅಂದರೆ ಎಲ್ಲರಿಗೂ ಇಷ್ಟ. ಕೆಲವೊಬ್ಬರಿಗೆ ಇದು ಹೆಲ್ತಿ ಆಗಿರ್ಬೋದು, ಇನ್ನು ಕೆಲವೊಬ್ಬರಿಗೆ ಇದು ಅಡಿಕ್ಷನ್ ಇದ್ದಂಗೆ. ಬೇಜಾರಾದಾಗ ಫುಡ್ಡು, ಹ್ಯಾಪಿ ಮೂಡಲ್ಲಿದ್ದಾಗ ಫುಡ್ಡು, ಗಂಡನ ಜೊತೆ ಜಗಳ ಆಡಿದಾಗಲೂ ಫುಡ್ ಬೇಕು. ಆದರೆ ನಮ್ಮ ಫಾರಿನರ್ಸಿಗೆ ಹಾಗಲ್ಲ. ಇಂಡಿಯಾಕ್ಕೆ ಬಂದು ಫುಡ್ನ ಇಷ್ಟಪಡೋದು ಅಂದರೆ ಅವರಿಗೆ ಏನೋ ಒಂಥರ ಮೋಹ ಇದ್ದಂಗೆ. ಫುಡ್ ಅಂದರೆ ಅವರಿಗೆ ಏನೋ ಒಂಥರ ರಿಸರ್ಚ್ ಇದ್ದಂಗೆ. ಯಾಕಿದು ಹೇಳ್ತಿದ್ದೀನಿ ಅಂದರೆ, ಫಾರಿನ್ ಲೇಡಿ ಆದಂಥ ಜೂಲಿಯಾ ಮೊರೆನಾ ಅನ್ನೋರು ನಮ್ಮ ಇಂಡಿಯಾ ಫುಡ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಯಾವ ಇಂಡಿಯನ್ ಫುಡ್ ಅಂತ ನೋಡೋದಾದರೆ ಬಟರ್ ಚಿಕನ್. ಈ ಬಟರ್ ಚಿಕನ್ ಅನ್ನೋದು ನಾರ್ತ್ ಇಂಡಿಯಾದಲ್ಲಿ ಸಖತ್ ಫೇಮಸ್. ಪಂಜಾಬ್ ಅಂತ ದೇಶಗಳಲ್ಲಂತೂ ಇದನ್ನು ಇಷ್ಟಪಡದೇ ಇರೋರು ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಈ ಫಾರಿನ್ ಲೇಡಿ ಇಲ್ಲಿಗೆ ಬಂದು ಈ ಬಟರ್ ಚಿಕನ್ನ ಇಷ್ಟಪಡೋದ್ರ ಜೊತೆಗೆ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ. ಅದೇನಂದರೆ ಬಟರ್ ಚಿಕನ್ ಐಸ್ ಕ್ರೀಮ್. ಈಗಂತೂ ಬಿಡಿ, ನೋ ರೂಲ್ ಕುಕ್ ಅಂತಲೇ ಬಂದಿದೆ. ಅದ್ರ ಪ್ರಕಾರ ಕುಕ್ ಮಾಡೋಕ್ಕೆ ಯಾವುದೇ ನಿಯಮ ಇಲ್ಲ ಅಂತ. ಅಂದರೆ ಈಗ ಹೊಸ ಖಾದ್ಯಗಳ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಅಂದರೆ ಏನೋ ಒಂಥರ ಜನರಿಗೆ ಹುಮ್ಮಸ್ಸಿದ್ದಂಗೆ. ಮೊನ್ನೆ ನಾನು ನೋಡ್ತಾ ಇದ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಈ ದ್ರಾಕ್ಷಿಯನ್ನು ಮಸಾಲಾ ದ್ರಾಕ್ಷಿ ಅಂತ ಟ್ರೆಂಡಿಂಗ್ ಮಾಡಿದರು. ಅದೇ ರೀತಿ ಈ ಜೂಲಿಯಾ ಮೊರೆನಾ ಅನ್ನೋರು ಬಟರ್ ಚಿಕನ್ ಐಸ್ ಕ್ರೀಮ್ನ ಮಾಡಿದ್ದಾರೆ. ಈ ಐಸ್ ಕ್ರೀಮ್ ಮಾಡೋದು ತುಂಬಾ ಸುಲಭ. ಅದೇನು ಅಂದರೆ, ಬಟರ್ ಚಿಕನ್ನ ರುಬ್ಕೊಂಡು ಅದಕ್ಕೆ ಕ್ರೀಮ್ ಹಾಕಿ ಸ್ವಲ್ಪ ಐಸ್ನ ಹಾಕಿ ಫ್ರೀಝರಲ್ಲಿ ಇಡಬೇಕು. ಆನಂತರ ಮತ್ತೆ ಅದನ್ನ ತೆಗೆದ್ಬಿಟ್ಟು ಮತ್ತೆ ರುಬ್ಬಿಟ್ಟು ಮತ್ತೆ ಫ್ರೀಝರಲ್ಲಿ ಇಟ್ಟರೆ ರಾತ್ರಿಯಿಂದ ಬೆಳಗ್ಗೆ ಆಗೋದ್ರೊಳಗೆ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ. ಸಮಸ್ಯೆ ಅದಲ್ಲ, ಬಟರ್ ಚಿಕನ್ ಐಸ್ ಕ್ರೀಮ್ ನೋಡೋಕ್ಕೇನೋ ಚೆನ್ನಾಗಿದೆ, ಆದರೆ ನಮ್ಮ ಇಂಡಿಯನ್ಸ್ಗೆ ಇದೊಂದು ಸ್ವಲ್ಪ ಇರಿಸು ಮುರಿಸು ತಂದಿದೆ. ಯಾಕಂದರೆ ನಮ್ಮ ಇಂಡಿಯನ್ಸು ಬಟರ್ ಚಿಕನ್ ಅಂದರೆ ಅದಕ್ಕೆ ಅದರದ್ದೇ ಆದಂತಹ ಪ್ಲೇಸ್ನ ಕೊಟ್ಟಿದ್ದಾರೆ. ಬಟರ್ ಚಿಕನ್ ಐಸ್ ಕ್ರೀಮ್ಗೆ ಈ ರೀತಿ ವಿದೇಶಿ ಟಚ್ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಚರ್ಚ್ನ ನೋ ರೂಲ್ ಕುಕ್ ಅನ್ನೋದು ಎಷ್ಟು ಸರಿನೋ, ಅದೇ ರೀತಿ ಯಾವುದ್ಯಾವುದೋ ಒಂದು ದೇಸಿ ಅಡುಗೆನ ಈ ರೀತಿ ವಿದೇಶಿ ಟಚ್ ಕೊಡೋದ್ರ ಮೂಲಕ ಹಾಳು ಮಾಡ್ತಿರೋದು ಸರಿನಾ ಅಂತ ಕೂಡ ಚರ್ಚೆ ಶುರುವಾಗಿದೆ. ಅದಕ್ಕೆ ಏನೇ ಆಗಲಿ, ಬಟರ್ ಚಿಕನ್ ಐಸ್ ಕ್ರೀಮ್ನ ಕಂಡಿಡಿದಂಥ ಜೂಲಿಯಾ ಮೊರೆನಾಗೆ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಗಳ ಜೊತೆಗೆ ಸಬ್ಸ್ಕ್ರೈಬು, ಲೈಕು ಅಂತ ಎಲ್ಲದೂ ಬರ್ತಿದೆ. ನಿಮಗೂ ಈ ಬಟರ್ ಚಿಕನ್ ಐಸ್ ಕ್ರೀಮ್ ಇಷ್ಟ ಆಯಿತಾ? ಹಾಗಾದರೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.